ಬನ್ನಿ ವೀಕ್ಷಕರೇ, ಇವತ್ತು ನಾವು ಮಲ್ಲಿಗೆಯಷ್ಟೇ ಮೃದುವಾದ ಸಬ್ಬಕ್ಕಿಯಿಂದ ಈ ಮಣಿ ಮೆತ್ತಗಿರೋ ಇಡ್ಲಿ ಮಾಡೋಣ. ತುಂಬಾ ಸುಲಭ, ಮೂರು ಸಾಮಗ್ರಿ ಉಪಯೋಗಿಸ್ಕೊಂಡು ಈ ಮೆತ್ತಗಿನ ಇಡ್ಲಿ ಮಾಡೋಣ. ಸಬ್ಬಕ್ಕಿ ಇಡ್ಲಿ ಮಾಡೋಕ್ಕೆ ಮೊದಲನೇದಾಗಿ ಅಕ್ಕಿ ತರಿ ತೊಗೊಳ್ಳೋಣ. ನೋಡಿ, ಈ ಕಪ್ನಲ್ಲಿ ನಾವು 1 ಕಪ್ ಅಷ್ಟು ಅಕ್ಕಿ ತರಿ ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಒಂದು ಸಲ ತೊಳ್ಕೊಬೇಕಷ್ಟೇ. ಏನು ನೆನೆಸೋದು ಬೇಕಾಗಿಲ್ಲ. ಇವಾಗ ನೀರು ಹಾಕಿದ ತಕ್ಷಣ ಸ್ವಲ್ಪ ತೊಳ್ಕೊಳ್ಳಿ ಸಾಕು. ಅದನ್ನು ಒಂದು ಸಲ ನೀರಿನಲ್ಲಿ ತೊಳೆದಾಗಿದ ತಕ್ಷಣ ಸೋರಾಕೊಂಬಿಡೋಣ. ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅಕ್ಕಿ ತರಿನ ಸೋರಾಕೊಳ್ಳಿ. ಈ ಸಬ್ಬಕ್ಕಿ ಇಡ್ಲಿಗೆ ನೆನೆಸಂಗಿಲ್ಲ, ರುಬ್ಬಂಗಿಲ್ಲ. ನೋಡಿ, ಮಿಕ್ಸಿ ಜಾರ್ನ ಕ್ಲೀನ್ ಮಾಡೋಂಗಿಲ್ಲ. ಎಷ್ಟು ಸುಲಭವಾಗಿ ಇಡ್ಲಿ ತಯಾರಿ ಮಾಡ್ಬೋದು, ಅಷ್ಟೇ ರುಚಿಕರವಾಗಿರುತ್ತೆ. ವರ್ಕಿಂಗ್ ವಿಮೆನ್ಸ್ಗಂತೂ ಇದು ಹೇಳಿ ಮಾಡಿಸಿರೋ ಅಂಥ ತಿಂಡಿ ತಯಾರಿಸೋ ಮೆಥಡ್. ನೋಡಿ, ನೀರೆಲ್ಲ ಈ ಥರ ಬಸ್ತಾದ್ಮೇಲೆ ಈ ನೀರನ್ನ ಚೆಲ್ಲೋಣ. ಇದನ್ನೇನು ಉಪಯೋಗಿಸೋದು ಬೇಕಾಗಿಲ್ಲ. ಮುಂದಿನ ಪದಾರ್ಥ ಬಂದು ನೈಲಾನ್ ಸಬ್ಬಕ್ಕಿ. ನೋಡಿ, ಈ ಸಬ್ಬಕ್ಕಿ ಇಡ್ಲಿಗೆ ನೀವು ಇದೇ ಥರ ಸಣ್ಣಗಿರೋ ಅಂಥ ಸಬ್ಬಕ್ಕಿ ತೊಗೊಬೇಕು. ಆವಾಗಲೇ ಇದು ರುಚಿ ಚೆನ್ನಾಗಿರುತ್ತೆ. ಎಷ್ಟು ಸಣ್ಣಗಿದೆ ನೋಡಿ, ಹಿಂಗೆ ಮಣಿ ಥರ. ಇದೇ ಥರ ಸಬ್ಬಕ್ಕಿ ತೊಗೊಳ್ಳಿ. ಇದನ್ನು ಕೂಡ ನಾವು ಹೇಗೆ ಅಕ್ಕಿ ತರಿನ ಒಂದು ಸಲ ತೊಳೆದ್ವಿ, ಇದನ್ನು ಕೂಡ ಹಾಗೆಯೇ ಸಬ್ಬಕ್ಕಿ ಕೂಡ ತೊಳೆದು ನೀರನ್ನ ಸೋರಾಕೊಂಡ್ಬಿಡ್ಬೇಕು. ಮದುವೆ ಮನೆ ಇತರೆ ಫಂಕ್ಷನ್ಸ್ನಲ್ಲಿ ಈ ಸಬ್ಬಕ್ಕಿ ಇಡ್ಲಿನೇ ಇವಾಗ ಟ್ರೆಂಡಿಂಗ್ ತಿಂಡಿ. ಅಕ್ಕಿ ತರಿ ಹಾಗೂ ಸಬ್ಬಕ್ಕಿನ ಒಂದು ಸಲ ತೊಳೆದು ನೀರೆಲ್ಲ ಸೋರಾಕಿದ ನಂತರ ಇವಾಗ ಒಂದು ಬಟ್ಲಿಗೆ ನೋಡಿ, ಇವಾಗ ಅಕ್ಕಿ ತರಿ ಮತ್ತು ಸಬ್ಬಕ್ಕಿ ಎರಡೂ ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾವು ತೊಗೊಂಡಿರೋಂಥ ಬಟ್ಲ ಅಳತೆಗೆ ಇವಾಗ ನಮಗೆ ಈ ಅಕ್ಕಿ ತರಿ ಮತ್ತು ಸಬ್ಬಕ್ಕಿನ ಕಲಸೋಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಬೇಕು. ನೋಡಿ, ನೀರನ್ನ ಒಂದು ಸ್ವಲ್ಪ ಉಪಯೋಗಿಸ್ಕೊಬಾರ್ದು. ಈ ಮಿಶ್ರಣನ ಮೊಸರಲ್ಲೇ ಕಲಸಿ ಇಡಬೇಕು. ಇಡ್ಲಿ ಹಿಟ್ಟಿನ ಅದಕ್ಕೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಹಿಟ್ಟು ಕಲಿಸ್ಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊಳ್ಳಿ. ನೋಡಿ, ಎಷ್ಟು ಸುಲಭ ಇದೆ ಅಲ್ವಾ ಈ ಹಿಟ್ಟು ತಯಾರಿಸಲು. ಯಾವಾಗಲೂ ಒಂದೇ ಥರ ನಾವು ಇಡ್ಲಿ ಮಾಡ್ಕೊಳ್ಳೋ ಬದಲು ನೋಡಿ, ಈ ಥರನೂ ವೆರೈಟಿಯಾಗಿ ಇಡ್ಲಿ ಮಾಡಿಕೊಂಡು ತಿನ್ಬೋದು. ಈ ಕಲಸಿರೋಂಥ ಇಡ್ಲಿ ಮಿಕ್ಸ್ನ ಇವಾಗ ಒಂದು ಕಂಟೈನರ್ನಲ್ಲಿ ಹಾಕಿ ಮುಚ್ಚಿ ಫ್ರಿಡ್ಜ್ನಲ್ಲಿ 7ರಿಂದ 8 ಗಂಟೆ ಕಾಲ ಇಡಬೇಕು. ನಾವು ಮೊಸರು ಹಾಕಿ ಕಲಸಿರೋದ್ರಿಂದ ಹೊರಗಡೆ ಇಟ್ಟರೆ ತುಂಬ ಹುಳಿ ಬಂದ್ಬಿಡುತ್ತೆ. ನೋಡಿ, ಇವಾಗ 7ರಿಂದ 8 ಗಂಟೆ ಕಾಲ ಚೆನ್ನಾಗಿ ನೆಂದು ಎಷ್ಟು ಚೆನ್ನಾಗಿ ಹುಬ್ಬಿದೆ ಅಕ್ಕಿ ತರಿ ಮೊಸರಲ್ಲಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿಗಾಗಷ್ಟು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಮಿಶ್ರಣನ ಹಾಗೆ ಮತ್ತೆ ಎತ್ತಿಟ್ಕೊಬೋದು ನಾವು. ಈ ಗಟ್ಟಿಯಾಗಿ ನೆಂದಿರೋ ಅಂಥ ಇಡ್ಲಿ ಮಿಕ್ಸ್ಗೆ ಮತ್ತೆ ಒಂದು ಸ್ವಲ್ಪ ಮೊಸರು ಸೇರಿಸಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಬೇಕು. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸಬ್ಬಕ್ಕಿ ಇಡ್ಲಿಗೆ ನೀರನ್ನ ಬೆರೆಸಬೇಡಿ. ಏನಿದ್ರೂ ಮೊಸರಲ್ಲೇ ಕಲಿಸ್ಕೊಬೇಕು. ಆವಾಗಲೇ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕನಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ, ಹಾಗೆ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಬೇಕು. ಸೋಡಾ ಹಾಕಿದ್ರೆ ಇನ್ನು ಸ್ವಲ್ಪ ಮೃದುವಾಗಿ ಬರುತ್ತೆ. ಉಪ್ಪು ಮತ್ತು ಸೋಡಾ ಹಾಕಿ ಒಂದು ಸಲ ಎಲ್ಲನೂ ಕಲಿಸ್ಕೊಳ್ಳಿ. ಈ ಇಡ್ಲಿ ಮಿಕ್ಸ್ಗೆ ಕೆಲವರು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ತಾರೆ. ಆದರೆ ಪ್ಲೇನಾಗಿ ಮಾಡ್ಕೊಂಡು ತಿಂದ್ರೂ ಕಾಯಿ ಚಟ್ನಿನಲ್ಲಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಹದದಲ್ಲಿ ಇವಾಗ ಹಿಟ್ಟನ್ನ ಕಲಿಸ್ಕೊಬೇಕು. ಮಿಕ್ಕಿದ್ದು ಈ ಗಟ್ಟಿಗಿರೋ ಮಿಶ್ರಣನ ಹಾಗೆ ಎತ್ತಿಟ್ಕೊಬೋದು. ನಮ್ಗೆ ಯಾವಾಗ ಬೇಕು ಮತ್ತೆ ತಿರ್ಗಾ ಇಡ್ಲಿ ಮಾಡ್ಕೊಂಡು ತಿನ್ಬೋದು, ಮೊಸರು ಮಿಕ್ಸ್ ಮಾಡಿಕೊಂಡು. ಈಗ ನೀರು ಹಾಕಿ ಇಡ್ಲಿ ಪಾತ್ರೆನ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ವಿ. ನೀರೆಲ್ಲ ಚೆನ್ನಾಗಿ ಕಾಯ್ದಿದೆ. ಇವಾಗ ಇಡ್ಲಿ ಕಂಟೈನರ್ಗೆ ಒಂದು ಸ್ವಲ್ಪ ತುಪ್ಪ ಬೆರೆಸಿ ಈಗ ಇಡ್ಲಿ ಮಿಶ್ರಣನ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. 7ರಿಂದ 8 ನಿಮಿಷ ಅಷ್ಟು ಇದನ್ನು ಬೇಯಿಸ್ಬೇಕಾಗತ್ತೆ. ಇಡ್ಲಿನಲ್ಲಿ ಎಷ್ಟು ವೆರೈಟೀಸ್ ಇದೆ ಅಲ್ವಾ. ಅಕ್ಕಿ ಇಡ್ಲಿ, ರವೆ ಇಡ್ಲಿ, ಇದು ಸಬ್ಬಕ್ಕಿ ಇಡ್ಲಿ. ನಿಮ್ಗೆ ಇನ್ಯಾವ ಥರ ಇಡ್ಲಿ ಗೊತ್ತು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಿಟ್ಟನ್ನ ಇವಾಗ ಪ್ಲೇಟ್ಗೆಲ್ಲ ಹಾಕಿದ್ದಾಯಿತು. ಈಗ 7ರಿಂದ 8 ನಿಮಿಷ ಮುಚ್ಚಿ ಬೇಯಿಸಿ ಅದ್ಭುತವಾದ ಮೃದುವಾದ ಸಬ್ಬಕ್ಕಿ ಇಡ್ಲಿ ತಯಾರಾಗುತ್ತೆ. 7ರಿಂದ 8 ನಿಮಿಷ ಆಗಿದೆ. ನೋಡಿ, ಇಡ್ಲಿ ಅಂತೂ ಸೂಪರಾಗಿ ತಯಾರಾಗಿದೆ. ಇವಾಗ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಬೋದು. ಒಂದು ಸ್ವಲ್ಪ ಅಂಟದೇ ಇದ್ದರೆ ಸ್ಪೂನಲ್ಲಿ ಚೆನ್ನಾಗಿದೆ ಅಂತ ಅರ್ಥ. ಆದರೆ ಇಮಿಡಿಯೇಟಾಗಿ ಇವಾಗಲೇ ತೆಗಿಯೋದು ಬೇಡ. ಒಂದು 2 ನಿಮಿಷ ಮುಚ್ಚಿ ನಂತರ ಇಡ್ಲಿಗಳನ್ನ ತೆಗೀರಿ. ನೋಡಿದ್ರೆ ಸ್ನೇಹಿತರೆ, ಈ ಮಣಿಯಾದ ಮೃದುವಾದ ಸಬ್ಬಕ್ಕಿ ಇಡ್ಲಿ ಎಷ್ಟು ಚೆನ್ನಾಗಿ ತಯಾರಾಗಿದೆ. ಇದಕ್ಕೆ ಇವಾಗ ಖಾರವಾದ ಕಾಯಿ ಚಟ್ನಿ ಮಾಡಿಕೊಂಡು ಸವಿಯೋಣ. ತುಪ್ಪ ಹಾಕ್ಕೊಂಡು ಇಡ್ಲಿನ ಸವಿಬೇಕು. ನೀವು ಕೂಡ ಇವತ್ತೇನೇ ಈ ಸಬ್ಬಕ್ಕಿ ಇಡ್ಲಿ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನೋಡಿ, ಈ ಕಾಯಿ ಚಟ್ನಿ ಮಾಡಬೇಕಾದ್ರೆ ನಾವು ಎಲ್ಲ ಪದಾರ್ಥಗಳನ್ನೂ ಒಂದು 30 ಸೆಕೆಂಡು, ಜಾಸ್ತಿ ಇಲ್ಲ, ಒಂದು 20ರಿಂದ 30 ಸೆಕೆಂಡ್ ಒಂದು ಸ್ವಲ್ಪ ಲೈಟಾಗೆ ಹುರ್ಕೊಳ್ತೀವಿ. ಸ್ವಲ್ಪ ಇವಾಗ ಕಾಯಿನಲ್ಲಿ ನೀರಿನ ಅಂಶ ಎಲ್ಲ ಹೋಗೋವಂಗೆ, ಜಾಸ್ತಿ ಬೇಡ, ಒಂದು 30 ಸೆಕೆಂಡ್ಸ್ ಅಷ್ಟೇ. ನಂತರ ಇವಾಗ ಮಿಕ್ಸಿಗೆ ಹಾಕಿ ರುಬ್ಬಿ ಅದ್ಭುತವಾದ ಖಾರವಾದ ಕಾಯಿ ಚಟ್ನಿ ತಯಾರಾಗುತ್ತೆ.